ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಪಚ್ಚಡಿ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮ್ಯಾಂಗೋ, ಅದು ನೀಟಾಗಿ ತುಳ್ಕೊಂಡು ಒಟ್ಟೆಲ್ಲ ತೆಗೆದು ತುರ್ಕೊಬೇಕು. ಮತ್ತು ನಾಟಿ ಈರುಳ್ಳಿನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಮೆಂತ್ಯ, ಸಾಸಿವೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಕೊತ್ತಂಬರಿ ಸೊಪ್ಪು. ಇಷ್ಟಿದ್ರೆ ಸಾಕು. ಆಹಾ, ಹೇಗಿರುತ್ತೆ ಗೊತ್ತಾ ಈ ಪಚ್ಚಡಿ. ಮೊದಲಿಗೆ ಒಲೆ ಹಚ್ಚಿ ಒಂದು ಸೌಟನ್ನು ಇಡಿ. ನಂತರ ಮೆಂತ್ಯ ಫಸ್ಟ್ ಹಾಕಿ ಫ್ರೈ ಮಾಡಿ ನಿಧಾನ ಉರಿಯಲ್ಲಿ. ಅದು ಸ್ವಲ್ಪ ಫ್ರೈ ಆದ ನಂತರ ಸಾಸಿವೆ ಹಾಕಿ. ಸಾಸಿವೆ ಬೇಗ ಸಿಡಿಯುತ್ತೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕೋದು. ಅದು ನೀಟಾಗಿ ಹುರಿದಿದೆ, ಅದೊಂದು ಬೌಲ್ಗೆ ತೊಗೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ, 1 ಸ್ಪೂನ್ ಎಣ್ಣೆ ಸಾಕು. ಅದಕ್ಕೆ ಸ್ವಲ್ಪ ನಾಟಿ ಈರುಳ್ಳಿ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ, ಅರ್ಧ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕಿ. ತುಂಬಾ ಈಸಿ, ಬಟ್ ಟೇಸ್ಟ್ ಅಂತೂ ನಾನ್ ವೆಜ್ ಸಹ ಇದ್ರ ಮುಂದೆ ಏನಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದಂತೂ. ಇದೆರಡು ಫ್ರೈ ಆಗಿದೆ, ಅದೊಂದು ಬೌಲ್ಗೆ ತೊಗೊಳ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದಿದ್ದೀವಲ್ಲ ಅದೆಲ್ಲ ಹಾರಿದೆ. ಮೆಂತ್ಯ ಮತ್ತು ಸಾಸಿವೆ ಹಾಕಿ ನುಣ್ಣಕ್ಕೆ ಈ ಥರ ಪೌಡ್ರ್ ಮಾಡ್ಕೊಬೇಕು. ನಂತರ ಒಂದು ದೊಡ್ಡ ಜಾರಿಗೆ ಹುರಿದ ಎಣ್ಣೆಲಿ ಫ್ರೈ ಮಾಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ ಪುಡಿ, ಸಾಸಿವೆ ಪುಡಿ ಹಾಕಿದ್ದೀನಿ. ಮತ್ತು ತುರಿದ ಸ್ವಲ್ಪ ಮ್ಯಾಂಗೋ ತರಿ ಹಾಕಿ, ಅದಕ್ಕೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಖಾರ ಸ್ವಲ್ಪ ಜಾಸ್ತಿ ಇಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನೀರು ಸಹ ಸೇರಿಸ್ಬಾರ್ದು. ಇದು ಗಟ್ಟಿಯಾಗಿ ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬಾರ್ದು, ತರಿಯಾಗಿರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ನುಣ್ಣಗೆ ಬೇಡ. ಈಗ ಇದಕ್ಕೆ ಒಗ್ಗರಣೆ ಹಾಕಲು ಮೊದಲೇ ಹಾಕಿ ಹುರಿದಿದ್ವಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಈಗ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕಿ, ಚೆನ್ನಾಗಿರುತ್ತೆ. ಜೀರಿಗೆ ಸಿಡಿದ ನಂತರ ಈಗ ಒಂದು ನಾಟಿ ಈರುಳ್ಳಿ ಹಾಕಿ. ನಾಟಿ ಈರುಳ್ಳಿ ಹಾಕೋದ್ರಿಂದ ಪಚ್ಚಡಿ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡಿ, ಅಂದರೆ ತುಂಬ ಫ್ರೈ ಮಾಡಬಾರ್ದು, ಒಂದು 20% ಸಾಕು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಬ್ಬಿದ್ವಲ್ಲ ಮ್ಯಾಂಗೋ ಪಚ್ಚಡಿ ಅದು ಹಾಕಿ ಒಂದೇ ನಿಮಿಷಗಳ ಕಾಲ ಎಣ್ಣೆಲಿ ಫ್ರೈ ಮಾಡಬೇಕು. ಗ್ಯಾಸ್ ಆಫ್ ಮಾಡಬೇಕಷ್ಟೇ. ಆಗ ರೆಡಿಯಾಗೋದು ಮ್ಯಾಂಗೋ ಪಚ್ಚಡಿ. ಇಷ್ಟು ತುಂಬಾ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಮುದ್ದೆಗೆ, ರೈಸ್ಗೆ ಆಗಲಿ, ಚಪಾತಿಗೆ, ದೋಸೆಗೆ ಎಲ್ಲ ಕಾಂಬಿನೇಷನು ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.